ಎಲ್ಲ ನನ್ನ ಪ್ರತಿ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೊಮೋ ಬಿಟ್ಟಿದ್ದಾರೆ. ಈ ಪ್ರೊಮೋದಲ್ಲಿ ಕಾವ್ಯ ಅವರು ಮತ್ತೆ ಅಶ್ವಿನಿ ಅವರು ಜಗಳ ಆಡ್ತಾ ಇದ್ದಾರೆ. ಸೊ ಏನಕ್ಕೆ ಜಗಳ ಆಡ್ತಾ ಇದ್ದಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ಯಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡಿ. ಸೊ ಬನ್ನಿ ಇವಾಗ ಈ ಪ್ರೊಮೋದಲ್ಲಿ ಏನಿದೆ ನೋಡ್ಕೊಂಬೋಣ. ಸೊ ಗೈಸ್ ಆಕ್ಚುಲಿ ನಿಮ್ಗೆ ಗೊತ್ತಿರೋ ಹಾಗೆ ನಿನ್ನೆ ಟಾಸ್ಕ್ ಅಲ್ಲಿ ಲಾಸ್ಟ್ ರೌಂಡ್ ನಡೀತಾ ಇರುತ್ತೆ. ಆ ಟಾಸ್ಕ್ ಅಲ್ಲಿ ಆಕ್ಚುಲಿ ಅಶ್ವಿನಿ ಮೇಡಮ್ ಅವರು ಕಾವ್ಯ ಅವರ ಮೇಲೆ ಕೂತ್ಕೊಂಡಿರ್ತಾರೆ. ಆಕ್ಚುಲಿ ಅವ್ರು ಹೇಳ್ತಾ ಇರೋದು ಅಂತಂದ್ರೆ ಸೈರನ್ ಅಂದ್ರೆ ಬಜಾರ್ ಆದ್ಮೇಲೂ ಕೂಡ ನನ್ನ ಮೇಲೆ ಇನ್ನ ಪ್ರೆಷರ್ ಕೊಟ್ಕೊಂಡು ಅಲ್ಲೇ ಮಲ್ಕೊಂಡಿದ್ದಾರೆ ಅಂತ, ಎಂತ ಕೆಟ್ಟ ಬುದ್ಧಿ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ ಸ್ಪಂದನ ಹತ್ರ. ಸೊ ಆಕ್ಚುಲಿ ಅವ್ರು ಇನ್ನೊಂದು ಹೇಳ್ತಾರೆ. ಆಕ್ಚುಲಿ ಹೇಳ್ತಾ ಸ್ಪಂದನ ಹತ್ರ ಆ ಅಮ್ಮನ್ ಬರೀ ಮೋಸನೇ ಆಗೋಯ್ತು ಅಂತ ಹೇಳ್ತಾರೆ. ಅದಕ್ಕೆ ಯಾರು ಹೇಳ್ತಾ ಇದ್ಯಾ ನೀನು ಮೋಸ್ತಾಟ ಆಡ್ತಾಳೆ ಅಶ್ವಿನಿ ಅಂತ ಹೇಳ್ಕೊಂಡು ಅಲ್ಲಿ ರೊಚ್ಚಿಗೆ ಹೇಳ್ತಾರೆ. ಆಯ್ತು ಹೋಗಮ್ಮ ನಾನು ನೋಡಿದೀನಿ ಅಂತ ಅಂದ್ಬಿಟ್ಟು ಈ ಕಡೆ ಅಂತಾರೆ ಯಾವ ಅಮ್ಮ ಅಂತ ಇದ್ಯಾ, ನಿಮ್ಮ ಅಮ್ಮನ್ಗೆ ಹೋಗಿ ಹೇಳ್ಕೊ ಅಂತ, ನಿಮ್ಮ ಅಮ್ಮನ ಹತ್ರ ಹಿಂಗ ಮಾತಾಡ್ತೀಯಾ ಅಂತ ಇಲ್ಲಿ ಅಶ್ವಿನಿ ಮೇಡಮ್ ಯಾವಾಗ ಹೇಳ್ತಾ ಇದೆಯಾ ಹೋಗಮ್ಮ ಅಂತ, ನಿಮ್ಮ ಅಮ್ಮನ ಹತ್ರ ಹೋಗಿ ಹೇಳ್ಕೋ ನಿಮ್ಮ ಅಮ್ಮ ಅಂತ ಹೇಳ್ತಾರೆ. ಇಲ್ಲಿ ಯಾಕೆ ಅಶ್ವಿನಿ ಅವರು ಅಮ್ಮನೆಲ್ಲ ತಗೋಬರಕ್ ಹೋದ್ರು ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ಕಾವ್ಯ ಅವರು ಕೂಡ ಏನೋ ಪದ ಯೂಸ್ ಮಾಡಿದ್ರೆ ಅದು ಕಟ್ ಆಗಿದೆ, ಬೇಡ ಅದು ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಪ್ರೋಮೋದಲ್ಲಿ ಏನು ಅಂತ ಗೊತ್ತಾಗಿಲ್ಲ. ಬಟ್ ಇದು ಒಳಗಡೆ ಹೋದ್ಮೇಲೂ ಕೂಡ ನಾನ್ ಸರಿ ಇಲ್ಲ ಹಂಗೆ ಹೋಗಮ್ಮ ಅಂತ ಈ ಕಡೆ ಕಾವ್ಯ ಅವರು ಹೌದು ನಾನು ಯಾರು ಮೋಸ ಮಾಡಿದೀನಿ ಅಂತ ರಾಶಿಕ್ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ. ನೀನೇನ್ ಬಾರಿ ಸಾಚನ ಅಂತ ಇಲ್ಲಿ ಅಶ್ವಿನಿ ಅವ್ರು ಹೇಳ್ತಾರೆ. ಇದಕ್ಕೆ ಹೋಗಮ್ಮ ಹೋಗಿ ಕೆಲಸ ನೋಡಮ್ಮ ಹಂಗೆ ಅಂತೆಲ್ಲ ಇವ್ರು ರೊಚ್ಚಿಗೆ ಹೇಳ್ತಾರೆ. ಇಲ್ಲಿ ಕ್ರೇಜಿ ಆಗಿದೆ ಅಂತ ಮತ್ತೆ ಪದೇ ಹೇಳ್ತಾ ಇದೀನಿ, ನೀವು ಇವಾಗ ಟಾಸ್ಕ್ ಆಡಿ ಬೇಜಾರಿಲ್ಲ. ಕೆಲವೊಂದ್ಸತಿ ಪರ್ಸನಲ್ ವಿಷಯಕ್ಕೆ ಹೋಗಬಾರ್ದು. ನಿಮ್ಗೆ ಅದೊಂದು ತಿನ್ ಲೈನ್ ಅಂತ ಇರುತ್ತೆ. ಈಗ ನಿನ್ನೆನೋ ಅಷ್ಟು ಚೈತ್ರ ಕುಂದಾಪುರ ಅದನ್ನೇ ಮಾಡಿದ್ರು, ಈಗ ಮತ್ತೆ ಕಾವ್ಯ ಅವರು ಅಶ್ವಿನಿ ಅವರು ಅದನ್ನೇ ಮಾಡ್ತಾ ಇದಾರೆ. ಇಲ್ಲಿ ಒಬ್ಬರದು ತಪ್ಪರಲ್ಲ, ಇಬ್ಬರದು ತಪ್ಪರುತ್ತೆ. ಯಾಕಂದ್ರೆ ನೀವು ಯಾವ ರೀತಿ ಆಡಿದ್ರು, ಯಾವ ರೀತಿ ಆ ಸಿಚುವೇಶನ್ಸ್ ಅಲ್ಲಿ ಹೆಂಗೆ ಕ್ರಿಯೇಟ್ ಆಯ್ತು. ಬಿಗ್ ಬಾಸ್ ಅಂದ್ರೆ ಏನಂದ್ರೆ ಆಲ್ಮೋಸ್ಟ್ ಏನಂತಂದ್ರೆ ನಿಮ್ಮ ಪರ್ಸನಾಲಿಟಿನ ನೀವು ಆ ಒಂದು ಟೈಮಲ್ಲಿ ಹೇಗೆ ಬಿಲ್ಡ್ ಮಾಡ್ಕೊಳ್ತೀರಾ. ಈಗ ಸಿಚುವೇಶನ್ಸ್ ಎಲ್ರಿಗೂ ಬಂದೇ ಬರುತ್ತೆ ಲೈಫಲ್ಲಿ. ಆ ಕಷ್ಟದ ಟೈಮಲ್ಲಿ ನಾವು ಹೆಂಗೆ ಮೇಲೆ ಎದ್ದು ಬರ್ತೀವಿ, ಯಾವ ಟೈಮಲ್ಲಿ ಕೋಪನ ಕಂಟ್ರೋಲ್ ಮಾಡ್ತೀವಿ. ಈಗ ನಮಗೂ ಕೋಪ ಬರುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಹಾಗಂತ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ನಾರ್ಮಲ್ ಸಣ್ಣ ಪುಟ್ಟ ಮಿರರ್ ಟಚ್ ಆಗಿದ್ದಕ್ಕೋ ಇಲ್ಲ ಹ್ಯಾಂಡಲ್ ಟಚ್ ಆಗಿದ್ದಕ್ಕೋ ಇಲ್ಲ ಲೈಟಾಗಿ ಏನೋ ಮುಂದೆ ಹಿಂಗೆ ಬಂದ್ಬಿಡ್ತಾರಪ್ಪ ಸಡನ್ ಆಗಿ ಗಾಡಿಗಳು, ಅವ್ರ ಮುಂದೆ ನಾನು ಹೋಗ್ಬಿಟ್ಟು ನಾನು ಪ್ರತಾಪ ತೋರ್ಸಕ್ಕೆ ಹೋಗ್ಬಿಟ್ಟು ಹೊಡೆದಾಕ್ಬಿಟ್ರೆ ಯಾರು ಹೋಗೋದು ಒಳಗಡಿಕೆ? ನಾನೇ ಅಲ್ವಾ, ನಾನೇ ಪ್ರಾಬ್ಲಮ್ ಅಂತ ತಗ್ಲಾಕೊಡೋದು. ಅದು ನಿನಗೆ ಪವರ್ ಇದೆ ಆಯ್ತಪ್ಪ ಗೊತ್ತು, ಪವರ್ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಟೈಮಲ್ಲಿ ಹೋಗ್ಬಿಟ್ಟು ಬಂಡೆಗೆ ಗುದಿಯೋಕ್ಕಾಗುತ್ತೆ ನಾವು. ಸೊ ಐ ಥಿಂಕ್ ಇಲ್ಲಿ ಅಶ್ವಿನಿ ಮ್ಯಾಮ್ ಅವರಾಗಲಿ ಕಾವ್ಯ ಅವರಾಗಲಿ ಒಂದು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಬೇಕು. ಟಾಸ್ಕ್ ಅಂತ ಬಂದಾಗ ಟಾಸ್ಕಲ್ಲಿ ಮೋಸ ಆದರೆ ಮಾತ್ರ ಮಾಡಬೇಕು. ಬಟ್ ಇಲ್ಲಿ ಮೇಲ್ಮಟ್ಟಕ್ಕೆ ಏನಂತಂದ್ರೆ ಪ್ರೋಮೋದಲ್ಲಿ ಇರೋದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಮೇಲ್ ಬಜಾರ್ ಆದ್ಮೇಲೆ ಅದು ಗೊತ್ತಿಲ್ಲ, ನಾನು ನೋಡ್ಬೇಕು ಅದನ್ನು. ಬೇಜಾರ್ ಆದ್ಮೇಲೆ ಇವ್ರು ಹೇಳೋದು ಏನ್ ಬೇಕು ಎಲ್ಲ ಹೇಳೋದು ಸರಿನೂ ಇರಲ್ಲ ಕಾವ್ಯ ಕೆಲವೊಂದ್ಸತಿ. ಬಟ್ ಇವರು ಆಕ್ಚುಲಿ ತಪ್ಪಿದ್ದು ಇನ್ ಕೇಸ್ ಏನಾರ ಬಜಾರ್ ಆದ್ಮೇಲೆ ಕೂಡ ಅಶ್ವಿನಿ ಮೇಡಮ್ ಅವ್ರು ಮೇಲ್ಗಡೆ ಕೂತ್ಕೊಂಡಿದ್ರು ಅಂದ್ರೆ ಅಶ್ವಿನಿ ಮೇಡಮ್ ಅವ್ರು ತಪ್ಪಿರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಗೊತ್ತಾ, ಅಮ್ಮ ಗಿಮ್ಮ ಅಂತ ವರ್ಡಿಂಗ್ ನಾನು ಇದ್ರಲ್ಲಿ ಕಾವ್ಯ ಸಪೋರ್ಟ್ ಮಾಡ್ತೀನಿ. ಇದು ಅಶ್ವಿನಿ ಮೇಡಮ್ ಸ್ವಲ್ಪ ಅತಿರೇಕಕ್ಕೆ ಹೋಗ್ತಾ ಇದಾರೆ. ಏನ್ ಎಷ್ಟು ಮರ್ಯಾದೆ ಕೊಡ್ಬೇಕು ಆಕ್ಚುಲಿ ನನ್ಗೆ ಅರ್ಥ ಆಗ್ತಾ ಇಲ್ಲ. ಏನ್ ಅಮ್ಮ ಅಂತಂದ್ರೆ ಏನು, ಈ ಅಮ್ಮ ಅಂತಂದ್ರೆ ಹೆಂಗ್ಸು ಅಂತ ಅರ್ಥ. ಆಕ್ಚುಲಿ ಗೈಸ್ ಆಕ್ಚುಲಿ ಮಹಿಳೆ ಹೆಂಗ್ಸು ಇದು ಸ್ವಲ್ಪ ಕಾಮನ್ ವರ್ಡಿಂಗ್ಸ್ ಇರುತ್ತೆ ಆಕ್ಚುಲಿ ಡಿಕ್ಷನರಿಯಲ್ಲಿ. ನನಗೆ ಅದು ಯಾವತ್ತೂ ಕೆಟ್ಟದ ಪದ ಅಂತ ನಾನು ಯಾವತ್ತೂ ಒಂದಿಲ್ಲ. ಅಯ್ಯೋ ಈ ಅಮ್ಮಂದು ಒಳ್ಳೆ ಗೋಳಾಯ್ತಪ್ಪ ಅಂತ ಅನ್ನೋದು, ಈ ಅಮ್ಮಂದು ಒಂಥರ ಗೋಳಾಯ್ತಪ್ಪ ಅನ್ನೋದು, ಅದ್ರಲ್ಲಿ ಏನ್ ತಪ್ಪು? ಆಕ್ಚುಲಿ ಗೋಳು ಆ ಅಮ್ಮ ಅಂತ ಯೂಸ್ ಮಾಡಿದ್ರೆ ಇಟ್ಸ್ ರೆಪ್ರೆಸೆಂಟಿಂಗ್ ಹರ್. ಇವ್ರದು ಸ್ವಲ್ಪ ಏಜ್ಡ್ ಪರ್ಸನ್ ಅಂದ್ರೆ ಏಜ್ಡ್ ಪರ್ಸನ್ ಅಂದ್ರೆ ಹುಡುಗಿರಿಗೆಲ್ಲ ಈಗ ದೊಡ್ಡವ್ರಿಗೆ ಹೋಗಮ್ಮ, ನಾವೇ ನಮ್ಮ ಅಮ್ಮಗೆ ಹೋಗಮ್ಮ ಕೆಲಸ ನೋಡಗಮ್ಮ, ಹೋಗಮ್ಮ ಕೆಲಸ ನೋಡೋದು ಆ ರೀತಿ ಹೇಳುವಂತದ್ದು. ಸೊ ಡಿಸ್ರೆಸ್ಪೆಕ್ಟ್ ಅಂತ ಏನ್ ಅನ್ಸಿಲ್ಲ. ಅಮ್ಮ ಅಂತ ಬಂದಿದ್ಯಲ್ಲ ಅಲ್ಲಿ ಇನ್ನೇನ್ ಬೇಕು, ಆ ಅಮ್ಮ ಅಂತ ಬಂದಿರೋದು ಆಕ್ಚುಲಿ ಹೇಳ್ತಾರೆ ರಿಟರ್ನ್ ನಿಮ್ಮ ಅಮ್ಮಂಗೆ ಹೇಳ್ಕೊ ಮನೇಲಿ ಅಂತ ಹೇಳ್ತಾರೆ. ಮನೆಯಲ್ಲ ತರಕ ಹೊಡೆದು ಬಿಗ್ ಬಾಸ್ ಮನೆ ಒಳಗಡೆ ಆಟ ಆಡಕ್ ಬಂದಿರೋದು ಎಲ್ಲಾನು ಹಂಗ. ಈಗ ಕೆಲವೊಂದಷ್ಟು ಟಾಪಿಕ್ಸ್ ನ ಇದೇ ತರ ಬರುತ್ತೆ. ನಿಮ್ಮ ಅಮ್ಮಂಗೆ ಹೋಗಿ ಹೇಳ್ಕೊ ನನಗೆ ಹೇಳ್ಬೇಡ ಅಂತ ಎಲ್ಲಾರು ಹೇಳ್ತಾರಪ್ಪ. ಕೆಲವೊಂದ್ಸತಿ ನೀವು ಏನಾದ್ರು ಕೇಳ ಮನೆಯಲ್ಲಿ ನಾಮಿನೇಷನ್ ಮಾಡಕ್ ಹೋದಾಗ ನಿಮ್ಮ ಅಮ್ಮಂಗೆ ಹೇಳ್ಕೊ ನನಗೆ ಹೇಳ್ಬೇಡ ಅಂತಂದ್ರೆ ಏನ್ ಮಾಡ್ತಾರೆ ಅವಾಗ? ಸೊ ಐ ಥಿಂಕ್ ಟಾಸ್ಕ್ ಆಡ್ಬೇಕಾದ್ರೆ ಇದು ಹೀಟ್ ಆಫ್ ದಿ ಮೂಮೆಂಟ್ ಅಲ್ಲಿ ಆಗುತ್ತೆ. ದಯವಿಟ್ಟು ಪದಗಳನ್ನ, ಯಾಕಂದ್ರೆ ಅಶ್ವಿನಿ ಮೇಡಮ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಆಲ್ಮೋಸ್ಟ್ ಎಷ್ಟು ಕಮ್ಮಿ ಅವರಿಗೆ ಲೈಫ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಕಂಪೇರ್ ಟು ಕಾವ್ಯ ಅಟ್ಲೀಸ್ಟ್ ಶಿ ಕೂಡ ಕಂಟ್ರೋಲ್ಡ್ ವರ್ಡ್ಸ್ ಅಂತ ಅನಿಸ್ತು. ಇನ್ನೊಂದು ಹೇಳ್ತಾ ಇರೋದು ಏನಂತಂದ್ರೆ ಅಶ್ವಿನಿ ಚೇಂಜ್ ಆಗಿಲ್ಲ, ಇಲ್ಲಿ ನೀವು ಹಂಗೆ ಇದ್ದೀರಾ 2.0 ಏನೋ ಹೇಳಿದ್ರಲ್ಲ ಅಂತ ಹೇಳ್ತಾ ಇದಾರೆ. ಅದು ಯಾರು ಚೇಂಜ್ ಮ್ಯಾಮ್ ಆಕ್ಚುಲಿ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಯಾರು ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊಳ್ಳಲ್ಲ, ಎಲ್ಲ ಅಂದ್ರೆ ಸೈಲೆಂಟ್ ಆಗ್ತಾರೆ. ಈಗ ಯಾಕೋ ಸ್ವಲ್ಪ ಗಿಲ್ಲಿನೂ ಸೈಲೆಂಟ್ ಆಗಿದ್ದಾನೆ ಅಂತ ಅನಿಸ್ತಾ ಇದೆ. ಸ್ವಲ್ಪ ನೋಡ್ತಾ ಇದೀನಲ್ಲ ಆಕ್ಚುಲಿ ಬರ್ತಾ ಯಾಕೋ ಗಿಲ್ಲಿ ಸ್ವಲ್ಪ ಕಾಮಿಡಿ ಮಾಡೋದು ಕಮ್ಮಿ ಮಾಡ್ತಾ ಇದಾರೆ. ಅಂಡ್ ಈಗ ನೋಡಿ ಪ್ರೋಮೋಗಳೆಲ್ಲ ಅವ್ರು ಜಾಸ್ತಿ ಹೈಲೈಟೇ ಕಾಣಿಸ್ತಾ ಇಲ್ಲ. ಈಗ ನೋಡಿ ಬೆಳಗ್ಗೆ ಪ್ರೋಮೋನೇ ಅಶ್ವಿನಿ ಮೇಡಮ್ದು ಮತ್ತೆ ಕಾವ್ಯ ಅವ್ರದ್ದು ಬಿಟ್ಟಿದ್ದಾರೆ. ಯಾಕೋ ನನಗೂ ಸ್ವಲ್ಪ ಲಿಟ್ಲ್ ಬಿಟ್ ಹೌದು ರಜತ್ ಚೈತ್ರ ಹಾಕಿದ್ದಾರೆ. ಯಾಕೋ ನಂಗೆ ಸ್ವಲ್ಪ ಗಿಲ್ಲಿ ಅವ್ರು ಸ್ವಲ್ಪ ಕಾಮಿಡಿ ಮಾಡಬೇಕು, ಇಲ್ಲಾಂದ್ರೆ ಎಪಿಸೋಡ್ ಕೂಡ ಬೋರ್ ಆಗುತ್ತೆ. ನಿನ್ನೆ ಮೊನ್ನೆ ಚೆನ್ನಾಗಿದೆ ಎಪಿಸೋಡ್, ನಾನು ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಲ್ಲ. ಗಿಲ್ಲಿದಿರ್ಬೇಕು, ಗಿಲ್ಲಿದು ಇದ್ರೆ ಏನೋ ಒಂಥರ ಗೊತ್ತಾ ಲೈಕ್ ಹೈಪ್ ಸಿಗುತ್ತೆ, ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಈಗ ಬಿರಿಯಾನಿ ಬರ್ತಾ ಇದ್ದಾರೆ, ಬೇರೆ ಎಲ್ಲರೂ ಕೂಡ ಇರ್ಬೇಕು ಇಲ್ಲಿ. ಬಿರಿಯಾನಿ ಅಂತ ಹೇಳಲ್ಲ, ಬಿರಿಯಾನಿ ಜೊತೆ ಕಬಾಬ್ ಸಿಕ್ತಂಗೆ ಆಯ್ತದೆ ಗಿಲ್ಲಿ ಕಾಮಿಡಿ ಇತ್ತು ಅಂತಂದ್ರೆ. ಸೊ ಒಟ್ನಲ್ಲಿ ಗೈಸ್ ಈ ಒಂದು ಪ್ರೋಮೋದಲ್ಲಿ ಗೊತ್ತಾಗುತ್ತೆ ಏನು ಎತ್ತ ಕತೆ ಅಂತ. ಅಂಡ್ ಇನ್ನೊಂದು ಏನಂತಂದ್ರೆ ಕೂಡ ಹೇಳ್ತಾರೆ ಇಲ್ಲಿ ಕಾವ್ಯ ಅವರು, ಸೊ ಗೆಟ್ ಲಾಸ್ಟ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವರು. ಅದಕ್ಕೆ ಅಲ್ಲಿಗೆ ಸ್ಟಾಪ್ ಆಗಿದೆ ಪ್ರೋಮೋ ಆಕ್ಚುಲಿ. ಸೊ ಒಟ್ನಲ್ಲಿ ಗೈಸ್ ಈಗ ಆಕ್ಚುಲಿ ನಿಮ್ಗೆ ಗೊತ್ತಿರೋ ಹಾಗೆ ನಿನ್ನೆ ಮೇ ಬಿ ಸ್ಪಂದನ ಅವರು ನಾಮಿನೇಟ್ ಆಗಿರ್ತಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಒಂದು ಕಂಪ್ಯಾರಿಟಿವ್ಲಿ ನೀಟ್ ಇದ್ದಿದ್ದು ನೋಡಿದ್ರೆ ಕಮ್ಮಿ ಅವ್ರದ್ದು ರಜತ್ ಇತ್ತು ಅಂತ ಅನಿಸ್ತಾ ಇದೆ. ಸೊ ಒಟ್ನಲ್ಲಿ ಗೈಸ್ ನಿನ್ನೆ ಎಪಿಸೋಡ್ ಬಗ್ಗೆ ಒಂದಷ್ಟು ಮಾತುಕತೆ ಮಾತಾಡೋ ಹಾಗಿದ್ರೆ
ನಿಮ್ಗೆ ಗೊತ್ತಿರೋ ಹಾಗೆ ನೆನೆ ಎಲ್ಲಿ ತಪ್ಪಾಯ್ತು, ಉಸ್ತುವಾರಿಲಿ ತಪ್ಪಾಯ್ತಾ, ಇಲ್ಲ ಅಂತಂದ್ರೆ ರಾಶಿಕ್ ಅವರ ಕ್ಯಾಪ್ಟನ್ಸಿಲಿ ತಪ್ಪಾಯ್ತಾ, ಇಲ್ಲ ಪ್ಲೇಯರ್ಸ್ಗಳು ತಪ್ಪಾಯ್ತಾ, ಎಲ್ಲಾನು ಕೂಡ ಡಿಸ್ಕಷನ್ ಮಾಡುವ. ಸೊ ಇಲ್ಲಿ ಇನ್ನೊಂದು ಟಾಪಿಕ್ ಏನಪ್ಪಾ ಇದ್ದಿದೆ ಅಂದ್ರೆ ಹೈಲೈಟೆಡ್ ಸೀಕ್ರೆಟ್ ರೂಮ್ ಮಾತ್ರ ಕ್ರೇಜಿ ಮಜಾ ಇರ್ತಿದೆ ಗೈಸ್. ಆಕ್ಚುಲಿ ಆನೆಸ್ಟ್ ಆಗಿ ಎಲ್ಲರೂ ನಾವಂತೂ ಎಂಜಾಯ್ ಮಾಡ್ತಾ ಇದ್ವಿ. ಅಂದ್ರೆ ಅವ್ರ ಬ್ಯಾಂಟರ್ಗಳು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಕೆಲವೊಂದಷ್ಟು ಕಡೆ ಇವಾಗ ಧ್ರುವಂತ್ ಅವ್ರು ಸರಿ ಅಂತ ಅನ್ಸಿದ್ರೆ, ಇನ್ನು ಕೆಲವೊಂದಷ್ಟು ಕಡೆ ರಕ್ಷಿತಾ ತಪ್ಪಂತ ಸರಿ ಅಂತ ಅನ್ಸುತ್ತೆ. ಕೆಲವೊಂದಷ್ಟು ಕಡೆ ಧ್ರುವಂತ್ ತಪ್ಪಿದ್ದಾಗ ರಕ್ಷಿತಾ ಅವ್ರದ್ದು ತಪ್ಪು ಅಂತಾನು ಅನ್ಸುತ್ತೆ. ಸೊ ಎಲ್ಲ ಡಿಸ್ಕಷನ್ ಮಾಡಿದ್ರು. ಬಟ್ ಎಂಡ್ ಆಫ್ ದ ಡೇ ಒಂದು ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ್ಕೊಳ್ಬೇಕು ಏನಪ್ಪಾ ಅಂತಂದ್ರೆ, ಆಕ್ಚುಲಿ ರಕ್ಷಿತಾ ಅವ್ರು ಹೇಳ್ತಾರೆ ಏನಂದ್ರೆ, ಸ್ಪಂದನನ ಹೆಂಗಾರ ಮಾಡಿ ನಾಮಿನೇಟ್ ಮಾಡಿ ಆಚೆ ಕಳಿಸ್ತಾರೆ. ಅಂದ್ರೆ ಇಲ್ಲಿ ಮನೆಯಲ್ಲಿ ಯಾರು ಕಂಟೆಸ್ಟೆಂಟ್ ಯಾರು ಸ್ಪಂದನ ಅಲ್ವಾ, ಸೊ ಅವ್ರು ಉಳ್ಕೊಂತ ಬರ್ತಾ ಇದಾರೆ. ಸೊ ಅವ್ರನ್ನ ಕಳ್ಸಿದ್ರೆ ಬೆಟರ್ ಇರುತ್ತೆ ಅಂತ ರಕ್ಷಿತಾ ಅವ್ರ ಮೈಂಡ್ ಸೆಟ್ ಅಲ್ಲಿ ಇರೋದು. ಬಟ್ ಇಲ್ಲಿ ಧ್ರುವಂತ್ ಅವ್ರ ಇವತ್ತಿನ ದಿನ ಮಾತ್ರ ಲೈಕ್ ಈಕ್ವಲ್ ಆಗಿ ಟೀಮ್ ಶೇರ್ ಮಾಡೋಣ, ಸ್ಟ್ರಾಂಗ್ ಆಗಿ ಇರ್ಲಿ, ವೀಕ್ ಸ್ಟ್ರಾಂಗ್ ಬೇಡ ಅನ್ನೋ ಧ್ರುವಂತ್ ಅವ್ರ ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಅವ್ರಿಗೆ ಪಾಯಿಂಟ್ ಆಫ್ ವ್ಯೂ ನಂಗೆ ಅರ್ಥ ಆಯ್ತು. ಅಂದ್ರೆ ಎಲ್ಲಾರು ಫೇರ್ ಆಗಿರೋರ್ನ ಮಾಡ್ಬೇಕು, ಸ್ಟ್ರಾಂಗ್ ಆಗಿರೋರಿಗೆ ವೀಕ್ ಆಗಿರೋರ್ನ ಕೊಡ್ಬೇಕು. ಯಾಕಂದ್ರೆ ಸ್ಟ್ರಾಂಗ್ ಇರೋರ್ನ ಸ್ಟ್ರಾಂಗ್ ಮಾಡ್ಬಿಟ್ರೆ ವೀಕ್ ಇರೋರು ವೀಕ್ ಆಗ್ಬಿಡ್ತಾರೆ ಅಂತ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತಾಡ್ತಾರೆ. ಅದು ಅಗ್ರಿ ಮಾಡುವ, ನನ್ಗೆ ಗೊತ್ತಾಗುತ್ತೆ ಅವ್ರ ಕನ್ಸರ್ನ್ ಏನು ಅಂತ. ಬಟ್ ಹಾಗಂತ ಬಿಗ್ ಬಾಸ್ ಯಾವತ್ತು ಹತ್ರ ಮಾಡಲ್ಲ. ಬಿಗ್ ಬಾಸ್ ಅವರೇ ಸ್ಟ್ರಾಂಗ್ ಇರೋ ಸ್ಟ್ರಾಂಗ್ ಕೊಡಲ್ಲ, ಸ್ಟ್ರಾಂಗ್ ನ ವೀಕ್ ಇರೋರ್ ಮೇಲೆ ಹೊಡಿತಾರೆ. ಬಟ್ ಎಲ್ಲ ಒಂದ್ ಕಡೆ ಆ ಒಂದು ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ್ಕೊಂಡು ಇವ್ರ ಕೈಗೆ ಪವರ್ ಸಿಕ್ಕಿದೆ, ಇದೇನು ಕೆಟ್ಟದು ಅಲ್ಲ. ಆಕ್ಚುಲಿ ಇಬ್ರು ಯೋಚನೆ ಮಾಡ್ಕೊಂಡು ತಾಳ್ಮೆಯಿಂದ, ಹೌದಲ್ವಾ ಸ್ಪಂದನ ವೀಕ್ ಇದ್ರಲ್ವಾ, ಇವ್ರು ಆಚೆ ಕಳ್ಸೋಣ, ಫಸ್ಟ್ ನಾವು ಸರ್ವೈವ್ ಆಗೋಣ, ಅದನ್ನ ನೋಡ್ಬೇಕಾಗಿತ್ತು. ಇವರು ಬಿಗ್ ಬಾಸ್ ಧ್ರುವಂತ್ ಅವ್ರು ಬಂದಿರೋದು ಬಿಗ್ ಬಾಸ್ ಒಂದ್ ರೀತಿ ಏನಂದ್ರೆ ಕಪ್ ಕೇಳೋದಕ್ಕಲ್ಲ, ತನ್ನನ್ನು ತಾನು ಪ್ರೂವ್ ಮಾಡ್ಕೊಳಕ್ಕೆ ಏನೋ ಒಂದು ಯಾರಿಗೂ ತೋರಿಸ್ತಾ ಇದಾರೆ ಅಂತ ಅನಿಸ್ತದೆ. ಅಂದ್ರೆ ನಾನು ತುಂಬಾ ಒಳ್ಳೆಯವನು ಅನ್ನೋ ವ್ಯಕ್ತಿ ಆಚೆಗಡೆ ಪೋಟ್ರೆ ಆಗ್ಬೇಕು ಅನ್ನೋ ಥರನೇ ಮಾಡ್ತಾ ಇದಾರೆ. ತಪ್ಪಾದ್ ಸರಿನಾ ಅಂತ ಅದು ಆ್ಯಕ್ಚುಲಿ ತುಂಬಾ ಹತ್ಮೀರ್ ಹೋಗಿದೆ. ಆಲ್ರೆಡಿ ಧ್ರುವಂತ್ ಅವ್ರದ್ದು ಎಷ್ಟೊಂದು ವೀಕಲ್ಲಿ ನಾವು ನೋಡಿದ್ದೀವಿ. ಆ್ಯಕ್ಚುಲಿ ಅವ್ರು ಇದ್ದಂಗೆ ಅವ್ರು ಏನೋ ಒಂಥರ ಡಿಫ್ರೆಂಟ್ ಯುನೀಕ್ ಕ್ಯಾರೆಕ್ಟರ್ ಅಂತ ಅನ್ಸ್ತಾರೆ ಇವರು. ಆಕ್ಚುಲಿ ಅವರು ನಮ್ಮ ತರ ನಾರ್ಮಲ್ ಮನುಷ್ಯಗಳ ತರ ಲೈಕ್ ಇರಲ್ಲ, ಅವಾಗ ಚೇಂಜ್ ಆಗ್ತಾ ಇರ್ತಾರೆ. ಸಡನ್ಲಿ ಒಳ್ಳೆಯವ್ರ ತರ ನಂಗೆ ಅನ್ಸ್ತಾ ಇರ್ತಾರೆ. ಸಡನ್ ಆಗಿ ನೋಡಿದ್ರೆ ಇರೇನ್ ಗುರು ಈ ತರ ಮಾತಾಡ್ತಾರೆ ಇವ್ರ ವ್ಯಕ್ತಿ ಅಂತ ಅನ್ಸುತ್ತೆ. ಇನ್ ಕೆಲವೊಂದ್ಸತಿ ತುಂಬಾ ಬುದ್ಧಿವಂತ ಅನ್ಸುತ್ತೆ. ಐ ಥಿಂಕ್ ಈ ಒಂದು ಮಿಕ್ಸ್ಡ್ ಸಿಗ್ನಲ್ಸ್ಗಳು ಕೊಡ್ತಾ ಇರ್ಬೇಕಾದ್ರೆ ಜನಗಳಿಗೆ ಅರ್ಥ ಆಗಲ್ಲ. ಅವಾಗ ಏನ್ ಮಾಡ್ತಾರೆ, ಬೇರೆ ಬೇರೆ ತರನೇ ಮಾತಾಡ್ತಾರೆ. ಐ ಥಿಂಕ್ ಧ್ರುವಂತರ ಒಂದು ತಲೆಯಲ್ಲಿ ಇಟ್ಕೊಳ್ಬೇಕು, ಬಿಗ್ ಬಾಸ್ ಇಸ್ ಜಸ್ಟ್ ಅ ರಿಯಾಲಿಟಿ ಶೋ. ಅವರ ವ್ಯಕ್ತಿತ್ವದ ಆಟ ಅಂತ ಇವ್ರು ಟ್ಯಾಗ್ ಲೈನ್ ಕೊಟ್ಟಿದ ತಕ್ಷಣ ಅದು ನಾವು ವ್ಯಕ್ತಿತ್ವನೇ ಆಗಿರ್ಬೇಕು ಅಂತೇನಿಲ್ಲ. ಫೇಕ್ ವ್ಯಕ್ತಿತ್ವನೂ ಕೂಡ ರೂಢಿಸ್ಕೊಂಡು ಆ್ಯಕ್ಚುಲಿ ಅದನ್ನ ಒಳಗಡೆ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬಿಟ್ರೆ, ಒಂದು ಚಾನಲ್ಗೆ ಫ್ಲೋ ಆಗೋ ಥರ ಒಂದು ಸಿಗ್ನಲ್ ಕೊಟ್ಬಿಟ್ರೆ, ಐ ಥಿಂಕ್ ಜನಗಳು ಅದನ್ನ ಆಟೋಮೆಟಿಕ್ ಲವ್ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಐ ಥಿಂಕ್ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಧ್ರುವಂತರು ಕೂಡ. ನಾನು ಪೋಟ್ರೆ ಹೌದು, ನಿಮ್ಗೆ ಯಾವಾಗ ಒಳ್ಳೆಯವರು ಅಂತ ಅನ್ಸ್ಕೊಳ್ಳೋದು ಗೊತ್ತಾ ನೀವು. ಆ್ಯಕ್ಚುಲಿ ಏನೋ ಒಂದು ಸಣ್ಣ ಪುಟ್ಟ ಹೆಲ್ಪ್ ಮಾಡಿದಾಗ, ಹ್ಯುಮ್ಯಾನಿಟಿ ತೋರಿಸಿದಾಗ ಆಟೋಮೆಟಿಕಲಿ ಜನಗಳು ಒಳ್ಳೆಯವರು ಅಂತ ಅಂದೇ ಅಂತಾರೆ. ಸೊ ನಿಮ್ಗೆ ಅನಿಸುತ್ತೆ ಗೈಸ್, ನಿನ್ನೆ ಒಂದು ಟಾಪಿಕ್ ಅಲ್ಲಿ ರಕ್ಷಿತಾ ತಪ್ಪಿತಾ ಇಲ್ಲ ಧ್ರುವಂತ ತಪ್ಪಿತಾ, ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಆಕ್ಚುಲಿ ಇನ್ನೊಂದು ಹೇಳಬೇಕು ಅಂತಂದ್ರೆ, ಇವರಿಬ್ರು ಒಂದು ಜಗಳ. ಸೊ ಜಗಳ ಸ್ಟಾರ್ಟ್ ಆಗುತ್ತೆ, ಇವರು ಧ್ರುವಂತ್ ಅವ್ರು ರಕ್ಷಿತಾರನ್ನ ಇಮಿಟೇಟ್ ಮಾಡ್ಕೊಂಡು ಮಾಡ್ತಾರೆ. ಸೊ ನೀವು ನಮ್ಮ ತರ ಇಮಿಟೇಟ್ ಮಾಡ್ತೀರಾ, ರಕ್ಷಿತಾ ಆಗಿ ಬರ್ತೀರಾ ಅಂತ ರಕ್ಷಿತಾ ಅವ್ರು ಹೇಳ್ತಾರೆ. ಸೊ ಇಲ್ಲಿ ಫುಟೇಜ್ಗೋಸ್ಕರ ಇದೆಲ್ಲ ಮಾಡ್ತೀರಾ ಅಂತ ಹೇಳ್ಬಿಟ್ಟು ರಕ್ಷಿತಾ ಅವರು ಅವ್ರ ಮಧ್ಯೆ ಬ್ಯಾಂಟರ್, ಅವ್ರ ಮಧ್ಯೆ ಜಗಳ ಸ್ವಲ್ಪ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅಂಡ್ ಇದು ಆಕ್ಚುಲಿ ಇನ್ನೊಂದು ಅಬ್ಸರ್ವ್ ಮಾಡೋಗಿರೋ ನೆನ್ನೆ ಎಪಿಸೋಡ್ ನನಗೆ ರಕ್ಷಿತಾ ಅವ್ರದ್ದು ತಪ್ಪು ಎಲ್ಲಿ ಕಾಣಿಸ್ತಿರ್ತಂದ್ರೆ, ಊಟದ ವಿಚಾರದಲ್ಲಿ ನನಗೆ ಆ ಥರ ಕಾಲನ್ನ ಬಿಟ್ಕೊಂಡು ಸೊ ಆ ಥರ ತಿನ್ನಬಾರ್ದಾಗಿತ್ತು ಅಂತ ನನಗೆ ಅನಿಸ್ತು. ಗೈಸ್ ನಿಮ್ಗೆ ಅನಿಸುತ್ತೆ ಊಟದ ವಿಚಾರದಲ್ಲಿ ನೀಟಾಗಿ ಕೂತ್ಕೊಂಡು ಕೆಳಗಡೆ ಕೂತ್ಕೊಂಡು ತಿಂದ್ರು ನೀಟಾಗಿ ಕೂತ್ಕೊಂಡು ತಿನ್ಬೇಕು ಅಂತ ನನಗೆ ಅನಿಸ್ತು. ನಿಮ್ಗೆ ಕಮೆಂಟ್ ಮಾಡಿ, ಓಕೆನಾ? ಅಂಡ್ ನೆನ್ನೆ ಟಾಸ್ಕ್ ಬಗ್ಗೆ ಮಾತಾಡುವಾಗ ಟಾಸ್ಕ್ ಅಲ್ಲಿ ಏನ್ ಗುರು ಚೈತ್ರಾ ಕುಂದಾಪುರ ಅವರು ಮೋಸಕ್ಕೆ ಇನ್ನೊಂದು ಹೆಸರೇ ಚೈತ್ರಾ ಕುಂದಾಪುರ ಅಂತ ಹೇಳ್ತೀನಿ. ಸೊ ಐ ಥಿಂಕ್ ಶಿ ಡಿಡ್ ಇಟ್ ಪರ್ಪಸ್ಲಿ. ಏನ್ ಗೊತ್ತಾ, ಫಸ್ಟ್ನೇ ರೌಂಡ್ ಅಲ್ಲಿ ಆಕ್ಚುಲಿ ಏನಾಯ್ತು ಅಂತ ಹೇಳ್ತೀನಿ. ಐ ಥಿಂಕ್ ಇಲ್ಲಿ ರಾಶಿಕ್ ಅವ್ರು ಏನ್ ಮಾಡಿದ್ದಾರೆ, ಸೊ ಫಸ್ಟ್ ಈ ಕಡೆ ಸ್ಪಂದನ ವೀಕ್ ಅಂತ ನಾಮಿನೇಟ್ ಮಾಡ್ತಾರೆ. ಆ ಟೈಮಲ್ಲಿ ಸ್ಪಂದನ ಅವರ ರಿಯಾಕ್ಷನ್ ಹೆಂಗಿತ್ತು ಗೊತ್ತಾ, ನಾನು ಹೌದಾ ಯಾವ ಥರ ವೀಕ್ ಸ್ವಲ್ಪ ಹೇಳ್ತೀರಾ ಏನೋ ಹಂಗೆ, ಏನು ನಾನು ಸ್ವಲ್ಪ ರಾಶಿಕ್ ಅವ್ರು ಯಾವ ಥರ ವೀಕ್ ಅಂತ ಹೇಳ್ತೀರಾ, ಏನು ಇವರು 5 ಟಾಸ್ಕ್ ಎತ್ಕೊಂಡು ಕ್ಯಾಪ್ಟನ್ಸಿ ಓಟಿಗೆ 2-3 ಸತಿ ಸೆಲೆಕ್ಟ್ ಆಗಿ ಬಂದಿರೋ ಥರ ಬಿಲ್ಡಪ್ ಕೊಡ್ತಾವ್ರೆ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಅವ್ರು ಹೇಳ್ತಾರೆ, ಇಲ್ಲ ಎಲ್ಲರನ್ನೂ ಕಂಪೇರ್ ಮಾಡ್ಕೊಂಡ್ರೆ ಮನೇಲಿರುವಂಥ ಹೆಣ್ಮಕ್ಳು ಅಶ್ವಿನಿ ಮ್ಯಾಮ್ ಆಗಿರ್ಬೋದು, ನಾನಾಗಿರ್ಬೋದು, ಕಾವ್ಯ ಅವರಾಗಿರ್ಬೋದು, ಸುರಕ್ಷಿತ ಅಂದರೆ ಒಳಗಡೆ 3 ಜನ ಇರ್ತಾರೆ. ಸೊ ಅವಾಗೆಲ್ಲ ನೀವು ವೀಕ್ ಎಷ್ಟಿದ್ದೀರಾ, ಸೊ ಟಾಸ್ಕಲ್ಲಿ ಕೂಡ ಎಲ್ಲೂ ಪರ್ಫಾರ್ಮೆನ್ಸ್ ಮಾಡಿಲ್ಲ, ಸೊ ಅದಕ್ಕೋಸ್ಕರ ನೀವು ವೀಕ್ ಇದ್ದೀರಾ ಅಂತ ಹೇಳ್ತೀನಿ. ಅದಕ್ಕೆ ಅಗ್ರಿ ಮಾಡ್ತಾರೆ. ಅದೇ ಸಡನ್ಲಿ ಅವರ ಒಂದು ಎಕ್ಸ್ಪ್ರೆಷನ್ ಶಾಂತ ಸ್ವರೂಪಲ್ಲಿ ನಗ್ನಗ್ತಾ ಇದ್ದಂಥ ಒಂದು ಟೆಡಿ ಬೇರ್ ನಾಗವಲೆ ಕನ್ವರ್ಟ್ ಆಗೋಯ್ತು. ಇಟ್ಸ್ ಓಕೆ, ಎಲ್ಲರಿಗೂ ಜಲಸಿ ಫೀಲ್ ಇರುತ್ತೆ, ಬೇಜಾರಾಗುತ್ತೆ, ಅದೆಲ್ಲ ಆಗುತ್ತೆ. ಅದಾಗಿದ ತಕ್ಷಣ ಟಾಸ್ಕಲ್ಲಿ ಬರ್ತಾರೆ. ಆಕ್ಚುಲಿ ಇಲ್ಲಿ ಗೂಟ ತೆಗೆಯೋದಕ್ಕೆ ಸೊ ಇವು ಫಸ್ಟ್ ತೆಗೆದ್ಬಿಡ್ತಾರಪ್ಪ ರಜತ್ ಟೀಮ್ ಅವರು. ಚೈತ್ರ ಅವ್ರು ಇನ್ನೂ ತೆಗ್ದೇ ಇರಲ್ಲ. ಹೌದು, ಆ ಗೂಟ ಕೆಳಗಡೆ ತೆಗ್ದೇ ಇರಲ್ಲ, ಹಂಗೆ ಹಿಡ್ಕೊಂಡು ಕೂತಿರ್ತಾರೆ. ಅದಾದ್ಮೇಲೆ 5 ನಿಮಿಷ ಆದ್ಮೇಲೆ ಲೈಕ್ ಮತ್ತೆ ರಘು ಅವ್ರು ತೆಗ್ಸಕ್ಕೆ ಹೇಳ್ತಾರೆ, ಈಕ್ವಲ್ ನೀರು ಸಮಕ್ಕೆ ಬರುತ್ತೆ. ಇಲ್ಲಿ ಆಕ್ಚುಲಿ ರಾಶಿಕ್ ಅವ್ರು ಏನ್ ಮಾಡ್ತಾರೆ, ಫಸ್ಟ್ ರೌಂಡ್ ಅಲ್ಲಿ ಲೈಕ್ ಮುಗಿದಿದ ತಕ್ಷಣ ಏನ್ ಮಾಡ್ತಾರೆ, ಈ ಕಡೆ ಬಂದ್ಬಿಟ್ಟು ರಜತ್ ಜಾಸ್ತಿ ಇರುತ್ತೆ. ಸೊ ರಜತ್ ನಿಮ್ದು ಜಾಸ್ತಿ ಇದೆ ಅಂತ ಅನ್ಬಿಡ್ತಾರೆ. ಆ ಕಡೆ ನೋಡಿದಾಗ ಆಮೇಲೆ ಲೈಕ್ ಓಕೆ ನಿಮ್ದು ಈಕ್ವಲ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲಿ ಧನುಷ್ ಅವರು ಇಂಟರ್ಫಿಯರ್ ಆಗ್ತಾರೆ. ಧನುಷ್ ಅವ್ರು ಯಾಕೆ ಬರಕ್ ಹೋದ್ರು, ಉಸ್ತುವಾರಿ ಇದೇನು ಕೆಲಸ, ಇಲ್ಲಿ ಉಸ್ತುವಾರಿ ಮಾಡ್ಕೊಂತಿರ್ತಾನೆ. ಎಲ್ಲರೂ ಬಂದು ಯಾಕೆ ಕೂತಿರೋ ಕೂತ್ಕೊಂಡು ವೀಕ್ಷಕರು ಹೆಂಗ್ ನೋಡ್ಬೇಕು ಹಂಗೆ ನೋಡ್ತಾ ಇರ್ಬೇಕು, ಬಂದು ಯಾಕೆ ಇಂಟರ್ಫಿಯರ್ ಆದ್ರು, ಸುಮ್ಮನೆ ಅವ್ರ ಪಾಡ್ ಕೂತ್ಕೋಬೇಕಪ್ಪ. ಇಲ್ಲಿ ರಾಶಿಕ್ ಅವರು ಈ ಕಡೆ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಆಮೇಲೆ ಚೈತ್ರ ಅವ್ರು ಅಂತ ಚೈತ್ರ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾರೆ. ಅವಾಗ 2 ಈಕ್ವಲ್ ಇದೆ ಹಂಗೆ ಅಂತ ಹೇಳ್ಬಿಟ್ಟು ಆ ಒಂದು ಇದನ್ನ ನಿಲ್ಲಿಸ್ತಾರೆ. 2ನೇ ರೌಂಡ್ ಅಲ್ಲಪ್ಪ. ಸೊ ಇಲ್ಲಿ ಆಕ್ಚುಲಿ ಚೈತ್ರ ಕುಂದಾಪುರ ಏನ್ ಮಾಡ್ತಾರೆ ಅಂತಂದ್ರೆ, ಫಸ್ಟ್ ರೌಂಡ್ ಆಗಿದ ತಕ್ಷಣ ಹೋಗ್ಬಿಟ್ಟು ಅಲ್ಲಿ ಡೆಟೈಲ್ ಎಲ್ಲ ಹಾಕೊಂಡು ಬೇಕು ಅಂತ ಹೆಬ್ಬೆಟ್ಗೆ ಬಟ್ ಇದನ್ನ ಸುತ್ಕೊಬಿಡ್ತಾರೆ, ಟೇಪ್ನಗಳನ್ನ ಸುತ್ಕೊಬಿಡ್ತಾರೆ. ಸೊ ಬ್ಯಾಂಡ್ನ
ಸೊ ಇಲ್ಲಿ ಆ್ಯಕ್ಚುಲಿ ಅದು ದಪ್ಪ ಆದಾಗ ಲೈಕ್ ಹೋಲ್ಗೆ ಇಟ್ಕೋಬೋದಲ್ಲ, ನೀರು ಆವಾಗ ಅದು ಒಂಚೂರು ಲೀಕ್ ಆಗಲ್ಲ. ಸೊ ಏನು ನಾಟಕ ಆಡ್ತಾ ಇದ್ದಾರೆ ಚೈತ್ರಾ ಕುಂದಾಪುರ ಅಂತ ನಮ್ಗೆ ಇವಾಗಲೂ ಗೊತ್ತಾಗಿದೆ. ಈ ಟಾಸ್ಕ್ ನಿಲೆ ಕಾವೇರಿ ಟಾಸ್ಕ್ನ ಆ್ಯಕ್ಚುಲಿ ಲಾಸ್ಟ್ ಸೀಸನಲ್ಲೂ ಕೊಟ್ಟಿದ್ರು. ಆ ಟೈಮಲ್ಲೂ ಕೂಡ ಇದೆಲ್ಲ ಟೆಕ್ನಿಕ್ಗಳನ್ನ ಯೂಸ್ ಮಾಡ್ಕೊಂಡಿದ್ರು. ಸೊ ಅವತ್ತೇ ಅದು ಮನಪಲ್ಲಿ ಇಟ್ಕೊಂಡು ಸೇಮ್ ಆಸ್ ಇಟ್ ಈಸ್ ಇಲ್ಲೂ ಕೂಡ ಅದನ್ನ ಅಳವಡಿಕೆ ಮಾಡಕ್ಕೆ ಬಂದಾದ್ಮೇಲೆ ಅಳವಡಿಕೆ ಮಾಡಿದ್ರು, ತೊಗೊಂಡಾಗ ನೀಟಾಗಿ ಇಟ್ಕೊಂಡು. ಅದು ಯಾರು ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇಲ್ಲ. ಯಾರು ಲೈಕ್ ರಾಶಿಕ್ ಅವ್ರು ಏನಕ್ಕೆ ಆ ಥರ ಇದು ಮಾಡ್ತಾ ಇದ್ದೀರಾ, ಲೈಕ್ ಅದು ಸಪೋರ್ಟ್ ನೀರು ಆಚೆಗೆ ಬರಲ್ಲ ಒಂಚೂರು ಅಂತ ಅದನ್ನ ಹೇಳ್ಬೋದು. ಆಮೇಲೆ ಇನ್ನೊಂದು ಗೊತ್ತಾ, ಆಕ್ಚುಲಿ ಅಲ್ಲಿ ರಾಶಿಕ್ ಅವ್ರು ಮೇ ಬಿ ಅಸಿಸ್ಟೆಂಟ್ ಬೇಕಾಗಿತ್ತು, ಒಬ್ಬರಿಗೆ ಕಷ್ಟ ಆಗುತ್ತೆ. ಎರಡು ಕಡೆ ಮೇಂಟೈನ್ ಮಾಡಕ್ಕಾಗಲ್ಲ. ಫಸ್ಟ್ ಬಿಡಿ ಆಯ್ತು, ಫಸ್ಟ್ ರೌಂಡ್ ಏನೋ ಆಗೋಯ್ತು ಗೊತ್ತಾಗಿಲ್ಲ, ಬಟ್ ಸೆಕೆಂಡ್ ರೌಂಡ್ ಅಲ್ಲಿ ಬಿಗ್ ಬಾಸ್ ಅವ್ರಿಗೆ ಹೆಲ್ಪ್ ಕೇಳ್ಬೋದಾಗಿತ್ತು. ಬಿಗ್ ಬಾಸ್ ನನಗೆ ಅಸಿಸ್ಟೆಂಟ್ ಬೇಕು, ಯಾಕಂದ್ರೆ ಒಬ್ಬರೇ ಮೇಂಟೈನ್ ಮಾಡಕ್ಕಲ್ಲ ಆ ಕಡೆ ಈ ಕಡೆ ಅಂತ. ನನಗೆ ತುಂಬಾ ಕನ್ಫ್ಯೂಷನ್ಸ್ ಗಳಾಗೋಯ್ತು ಆಕ್ಚುಲಿ ಬಿಗ್ ಬಾಸ್ ಟಾಸ್ಕ್ ಆಡ್ಬೇಕಾದ್ರೆ. ಚೈತ್ರ ಅವರು 4 ಕೋಲು ಇವ್ರು ತೆಗಿಯಕ್ಕೆ ಕೇಳಿರ್ತಾರಲ್ಲ ಬಿಗ್ ಬಾಸ್ ಅವರು, ಅದನ್ನ ಲೈಕ್ ಏನ್ ಮಾಡ್ತಾರೆ ಅಂದ್ರೆ ಊಟ ಸಿಕ್ತು ಅಂದ್ಬಿಟ್ಟು ತಾಡ ಚುಚ್ಚಿಬಿಡ್ತಾರೆ. ಹಂಗಲ್ಲ, ಅವ್ರು ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ನಾವು 4 ಕೋಲ್ನ ಮುಚ್ಚೋಕ್ ಸಾಧ್ಯ ಇಲ್ಲ. ಮುಚ್ಬೋದು ಯಾವ್ದ್ರಲ್ಲಿ, ಇವ್ರ ಕೈಗಳಲ್ಲಿ ತಲೆಯಲ್ಲಿ ಮುಚ್ಕೊಂಡಿರ್ಬೇಕು. ಸೊ ಅದನ್ನ ಲೈಕ್ ಮೇನ್ ಇಂಟೆನ್ಷನ್, ಅದು ರೂಲ್ಸ್ ಇರೋದು. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅಶ್ವಿನಿ ಅವ್ರ ಊಟ ಎಸಿತಾರೆ ಈ ಕಡೆಗೆ, ಆ ಊಟ ತಗೊಂಡು ಕೆಳಗಡೆಗೆ ಚುಚ್ಕೊಂಡು ಇಟ್ಕೊಂಡಿರ್ತಾರೆ. ಆ ತರ ಅಲ್ಲ, ಚುಚ್ಬಿಟ್ಟು ಆರಾಮ್ ನಿಂತ್ಕೊಂಡು ಡಿಫೆಂಡ್ ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ. 4 ಜನ 4 ಕೋಲು ಇಟ್ಕೊಂಡಿರ್ಬೇಕು, ಆ ಬಂದು ಅದ್ಮೇಲೆ ಡಿಫೆಂಡ್ ಮಾಡ್ಕೋಬೇಕು ಅವರು. ಸೊ ಇಲ್ಲಿ ಚೈತ್ರ ಅದು ಎದ್ದು ಕಾಣಿಸ್ತಿದೆ ಮೋಸ ಅಂತ ಅನ್ಸು. ರಜತ್ ಅವ್ರು ಹೇಳ್ತಾ ಇರ್ತಾರೆ, ಅಯ್ಯೋ ಸುಳ್ಳಿ ಅಂತ. ಆಕ್ಚುಲಿ ಚೈತ್ರಾ ಕುಂದಾಪುರ ಅವರಷ್ಟು ಮೋಸ ಇನ್ಯಾರು ಮಾಡಕ್ಕಾಗಲ್ಲ. ಆಮೇಲೆ ಇರೋದನ್ನ ಉಲ್ಟಾ ಹಾಕ್ಬಿಡ್ತಾರೆ. ಆಮೇಲೆ ಏನ್ ಡೌ ಮಾಡಿದ್ರು ಅಂತಂದ್ರೆ ಸಾರಿ ಕೇಳಕ್ ಹೋಗಿದ್ ರೀತಿ ಹೆಂಗಿತ್ತು, ಸಾರಿ ನನಗೆ ಆಕ್ಚುಲಿ ತುಂಬಾ ಹರ್ಟ್ ಆಗೋಯ್ತು, ನಿಮ್ಗೆ ಆ ಥರ ಮಾಡ್ಬಾರ್ದಾಯ್ತು, ನಿಮ್ಮ ವಯಸ್ಸು ನಮ್ಗಿಂತ ದೊಡ್ಡವರು, ಇವಾಗ ಫಸ್ಟ್ ಅರ್ಥ ಆಗ್ತದೆ ನಮ್ಗಿಂತ ದೊಡ್ಡವರು ಅಂತ ಅಶ್ವಿನಿ ಮೇಡಮ್ ಇವಾಗ ಹೇಳ್ತಾ ಇದ್ದಾರೆ. ಗಿಲ್ಲಿ ಅವರು ಒಂದೇ ಏಜು, ಆದ್ರೆ ಗಿಲ್ಲಿ ಅವ್ರಿಗೆ ನೀವು ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡೋದು ಕಲ್ತ್ಕೋ, ನಾನು ಏಜ್ ಆಗೈತೆ ಅನ್ನೋ ಹತ್ರ ಬಿಲ್ಡಪ್ ಕೊಡೋಕೆ ಹೋಗ್ತಾರೆ ಆಕ್ಚುಲಿ. ಬಟ್ ನೀವೇ ಸಾರಿ ಕೇಳ್ತಾರೆ, ಅದನ್ನ ಗಿಲ್ಲಿ ಅವರು ಎಷ್ಟು ನೀಟಾಗಿ ಕಾಮಿಡಿ ಮಾಡ್ತಾರೆ ಅಂತಂದ್ರೆ ಈಗಲೇ ಗೊತ್ತಾಗಿದ್ದು ಕಣಕ್ಕ. ಏನಕ್ಕ ಏನ್ರಿ ಇದು ಏನ್ ನಡೀತಾ ಇದೆ ಬಿಗ್ ಬಾಸ್ ಮನೇಲಿ, ನೀವು ಹೋಗಿ ಸಾರಿ ಕೇಳ್ತೀರಾ, ಅವರು ಸಾರಿ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವ್ರು ಏನೂ ಆಗಿಲ್ಲ ಅನ್ನೋ ತರನೇ ಕ್ಷಮಿಸ್ತಾ ಇದಾರೆ. ನಮ್ಮ ಅನ್ನಪೂರ್ಣೇಶ್ವರಿ ಆಗ್ಬಿಟ್ಟವ್ರೆ ಅಲ್ವಾ ಇವರು, ನಮ್ಮ ಅಶ್ವಿನಿ ಮೇಡಮ್ ಅವರು ಅಂತ ಆ ಕಡೆ ಕಾಮಿಡಿ ಮಾಡ್ಕೊಂಡು ಕೂತಿರ್ತಾರೆ. ಅಂಡ್ ಆಕ್ಚುಲಿ ಇದಕ್ಕೆ ಮುಂಚೆ ಇನ್ನೊಂದು ಟಾಸ್ಕ್ ಇರುತ್ತೆ, ಅದು ಕಾವ್ಯರು ಅದರಲ್ಲಿ ಲೈಕ್ ಅದು ಸ್ವಲ್ಪ ಬಲೂನ್ ಹೊಡೆಯೋ ಟಾಸ್ಕ್ ಅಲ್ಲಿ, ಅದರಲ್ಲಿ ಕಾವ್ಯರು ಮತ್ತೆ ಕಾವ್ಯ ಟೀಮ್ ಇನ್ನ ಆಗುತ್ತೆ. ಇಲ್ಲಿ ರಘು ಅವ್ರಿಗೆ ಆಟ್ಸಪ್ ಹೇಳಬೇಕು. ಸೊ ನೀಟಾಗಿ ಗೈಡ್ ಮಾಡ್ತಾರೆ, ಹಿಂಗೆ ಆಡ್ಬೇಕು ಅಂತ 5 ಜನ ನಿಂತಿರ್ತಾರೆ. ಸೊ ಎತ್ಬಿಟ್ಟು ಅದ್ರ ಟಾಸ್ಕ್ ಏನಂತ ನಿಮ್ಗೆ ಗೊತ್ತಿರುತ್ತೆ. ಅದ್ರಲ್ಲಿ ಕಾವ್ಯ ವಿನ್ ಆಗ್ತಾರೆ. ಅಂಡ್ ಕಾವ್ಯ ಅವ್ರು ಆಕ್ಚುಲಿ ಈಗ ಸೊ ಅದೇ ಕ್ಯಾಪ್ಟನ್ಸಿ ಓಟಕ್ಕೆ ಸೆಲೆಕ್ಟ್ ಆಗಿರ್ತಾರೆ. ಅಂಡ್ ಈಗ ನಾಮಿನೇಟ್ ಆಗ್ತಾರೆ ಆಕ್ಚುಲಿ ಹೇಳಬೇಕು ಅಂತಂದ್ರೆ. ಗೈಸ್ ಆಕ್ಚುಲಿ ಇಲ್ಲಿಗೆ ಈ ಒಂದು ನಿನ್ನೆ ಎಪಿಸೋಡು ಸೊ ಇಷ್ಟ ಆಗಿದೆ. ಸೊ ನಿಮ್ಗೆ ಅನಿಸ್ತು ಗೈಸ್ ನಿನ್ನೆ ಎಪಿಸೋಡ್ ಬಗ್ಗೆ ಕಮೆಂಟ್ ಮಾಡಿ, ಅಂಡ್ ಪ್ರೋಮೋ ಬಗ್ಗೆ ಇವತ್ತಿನ ಪ್ರೋಮೋ ಬಗ್ಗೆ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.